ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ಲೋ ಬಜೆಟ್ ಟ್ರಾವೆಲರ್ ವ್ಲಾಗ್ ನೋಡಕ್ತಿರುವಂತ ಎಲ್ಲಾ ನಮ್ಮ ಸೌಕಾರ ಮಂದಿಗೂ ಹೆಂಗದ್ರಿ ಎಲ್ಲರೂ. ನಾನಂತೂ ಚಲೋ ಅದೇನಿ, ನೀವು ಚಲೋ ಅದಿರಿ ಅಂತ ಅನ್ಕೋತೀನಿ. ಇನ್ನು ನಾ ಯಾರ ಅಂತ ಅನ್ಕೊಂಡ್ರೆ ಬಾಳ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಾನ್ರಿ ನಿಮ್ಮ ಪ್ರೀತಿಯ ಈಶ್ವರಗೌಡ. ಗೌಡ್ರೆ ಚಾ ಕುಡಿಸ್ತೀರಿ ಇಲ್ಲ? ಇನ್ನ ಸೋಷಿಯಲ್ ಮೀಡಿಯಾದೊಳಗ ಗೌಡ್ರ ಗದ್ಲ ಒಂದ್ ಬಾಳ ಆಗ್ಬಿಟ್ಟೈತ್ರಿ. ಆದ್ರ ನಾವೇನ್ ಅಂತ ಗುಡಾಳ ಗೌಡ್ರಲ್ಲ, ನಾವು ಚಲೋ ಗೌಡ್ರ ಅದೇವಿ. ಇನ್ನ ಮೇನ್ ವಿಷಯ ಏನಪ್ಪಾ ಅಂತಂತಂದ್ರ ಲೋ ಬಜೆಟ್ ಟ್ರಾವೆಲರ್ಸ್ ಚಾನಲ್ ಬಗ್ಗೆ. ಇದ್ರೊಳಗ ಮೇನ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರ ಕಡಿಮೆ ದುಡ್ಡೊಳಗ ಜಾಸ್ತಿ ಊರ್ ತೋರಿಸ್ಬೇಕಂತ ಹೇಳಿ ನಾವು ವಿಚಾರ ಮಾಡೀವಿ. ಯಾಕಂತಂದ್ರ ಈಗಿಂದ ಬಿಸಿ ಲೈಫ್ ಒಳಗ್ ನೋಡಿದ್ರ ಮಂದಿ ಅವ್ರವ್ರ ಜೀವನ ಕಟ್ಕೊಳ್ತಾಗನ ಬಾಳ ಸ್ಟ್ರಗಲ್ ಮಾಡಾಕತ್ತಾರ. ಇನ್ನ ಅಂತದ್ರದಾಗ ಟ್ರಿಪ್ಪಿಗೆ ಹೋಗುದಿರ್ಲಿ, ಆ ಕಡೆ ತಲಿ ಸತಿ ಹಾಕಿ ಮಲ್ಕೊಳಂಗಿಲ್ಲ. ಒಂದ್ ವೇಳೆ ಹಂಗೋ ಹಿಂಗೋ ಮಾಡಿ ಟ್ರಿಪ್ಪಿಗೆ ಹೋಗ್ತೇನಿ ಅಂತಂತಂದ್ರು ಬಜೆಟ್ ಬಾಳ ಅಂದ್ರ ಬಾಳ ಪ್ರಾಬ್ಲಮ್ ಆಗ್ತೈತಿ. ಯಾಕಂತಂದ್ರ ಎಲ್ಲರ ಲಕ್ಷಾಧಿಪತಿ ಮಕ್ಳು ಇರಂಗಿಲ್ಲ. ಅದ್ರಾಗೂ ನಮ್ಮಂತವ್ರು ಇರ್ತಾರ. ಹೆಂಗಪ್ಪಾ ಅಂತಂತಂದ್ರ ತಿಂಗಳಾನ ಗಂಟ್ಲೆ ಡ್ಯೂಟಿಗೆ ಹೋಗಿ ಅದ್ರಾಗನ ಬಂದ್ ರೊಕ್ಕದಾಗನ ಮನಿ ನಡೆಸಿ, ಆಮೇಲೆ ಬೈಕ್ EMI ಇದ್ರ ಬೈಕ್ EMI ಕಟ್ಟಿ, ಮನಿ ಬಾಡಿಗೆ ಕಟ್ಟೋರ್ ಇದ್ರ ಮನಿ ಬಾಡಿಗೆ ಕಟ್ಟುದು, ಇಂಥದೆಲ್ಲಾ ಮಾಡ್ಕೊಂತನ ಹಂಗೋ ಹಿಂಗೋ ಮಾಡ್ಕೊಂತ ಜೀವನ ದಾಟಿಸ್ತಿರ್ತಾರ. ಆದ್ರ ಏನ್ ಮಾಡುದ್ರಿ, ಎಲ್ಲಾರ್ದು ಜೀವನಾನು ಹಂಗ ಇರಂಗಿಲ್ಲ. ಇನ್ನೂ ಒಂದಟ್ಟ ನಮ್ ದೋಸ್ತುಗಳ್ದು ಜೀವನ ಐತ್ರಿ, ಆರಾಮ್ ಜೀವನ. ಅವ್ರಿಗೆ ಹೆಂಗ ಅಂತಂತಂದ್ರ ನಾವು ನೋಡಿದ್ರ ಮೈಬಾಳಿಗೆ ಹತ್ತಿ ಖರ್ಚ ಇದ್ರ ಅವ್ರದ್ ಬರೀ ಹುಡುಗ್ಯಾರ ಖರ್ಚ್ರಿ. ಇನ್ನು ಇವ್ರು ಲವ್ ಮಾಡೋ ಹುಡುಗರ ಹೆಂಗಿರ್ತಾರ ಅಂತ ಅನ್ಕೊಂಡ್ರಿ ನೀವು? ಹೌದು, ಹೆಂಗಿರ್ತಾರ ಅಂತಂದ್ರ ಅಡ್ಡ ಗಾಡಿ ಮೇಲೆ ದೀಪ ಇಟ್ಟಂಗಿರ್ತಾರ. ಏನ ಇವ್ರ ಜೀವನದಾಗ ಬಂದ ಇವ್ರ ಮನಿ ಬೆಳಕಕ್ಕಾಳು, ಏನ್ ಇವ್ರ ಜೀವನಕ್ಕ ಬೆಂಕಿ ಹಚ್ಚಿ ಇನ್ನೊಬ್ರ ಮನಿ ತುಪ್ಪದ ದೀಪ ಹಚ್ಚಕಾಳು ಅಂತೂ ಇವ್ರಿಗಂತೂ ಗೊತ್ತಿರಂಗಿಲ್ಲ. ದೇವ್ರಾನಿಗೆ ನನಗಂತೂ ಗೊತ್ತಿಲ್ಲ. ಇನ್ನು ಹುಡುಗಿಯರ್ಗೆ ಗೊತ್ತಿರ್ತೈತಿ. ಇವತ್ತ ನಾನ ಮತ್ತ ನನ್ನ ಇಬ್ರು ಮಂದಿ ಫ್ರೆಂಡ್ಸ್ ಸೇರ್ಕೊಂಡ್ ಬರೀ ₹300 ಪೆಟ್ರೋಲ್ ಹಾಕೊಂಡ್ ಅದು ಡಿವೈಡ್ ಮಾಡ್ಕೊಂಡ ಟೋಟಲ್ ಆಗಿ ಒಂದ್ 5 ಪ್ಲೇಸ್ ನೋಡ್ಬೇಕಂತ ಹೇಳಿ ಪ್ಲಾನ್ ಹಾಕೊಂಡ್ ಹೊಂಟಿದೀವಿ. ಅವು ಯಾವ ಅಂತ ಹೇಳಿ ನೀವು ಮುಂದ್ ಹೋಗ್ತಾ ನಿಮ್ಗೆ ಗೊತ್ತಾಕತಿ. ನಾವೇನ್ ಈಗೇನ್ ಹೇಳಂಗಿಲ್ಲ. ಈಗ ನಾವು ಸದ್ಯ ಮಟ್ಟಿಗೆ ಇರೋದು ಎಲ್ಲಿಪಾ ಅಂತಂತಂದ್ರ ಕಿತ್ತೂರ್ ಅಂತೇಳಿ. ಕಿತ್ತೂರೊಳಗ ನೀವು ನೋಡ್ಬೇಕಂತಂದ್ರ ಟೋಟಲ್ ಆಗಿ 3 ಪ್ಲೇಸಸ್ ಸಿಗ್ತಾವ. ಒಂದೇದ್ ಯಾವ್ದಪ್ಪಾ ಅಂತಂದ್ರ ಕಿತ್ತೂರು ರಾಣಿ ಚೆನ್ನಮ್ಮನ ಕೋಟೆ. ಅದನ್ನ ಬಿಟ್ಟ ಸ್ವಲ್ಪ ನೀವ್ ಮುಂದೆ ಹೋದ್ರಿ ಸಂಗೊಳ್ಳಿ ಹತ್ತತಿ. ಸಂಗೊಳ್ಳಿ ಒಳಗ ನಿಮ್ಗೆ ಏನಪ್ಪಾ ಅಂತಂದ್ರ ಇತ್ಲಾಗೆ ನಿಮ್ಗೂ ಗೊತ್ತಿರ್ಬೇಕ, ರಾಕ್ ಗಾರ್ಡನ್ ಮಾತ್ರ ಭಾರಿ ಮಸ್ತ್ ಮಾಡಿದಾರ. ಬಾಳ ಜನಾನು ಹೋಗಿ ನೋಡಿ ಬರಾಕತ್ತಾರ. ಹಂಗ ನಾವ್ ಅನ್ಕೊಂಡಂಗ ಇವಾಗ ನಾವು ಫಸ್ಟ್ ಬಂದಿದ್ದಂತಂದ್ರ ಎಲ್ಲಿಪಾ ಅಂತಂದ್ರ ಕಿತ್ತೂರಿಂದ ಬೆಳಗಾವ್ ಹೋಗುವ ಹೈವೇ ಒಳಗ ನಿಮ್ಗ ಲೆಫ್ಟ್ ಸೈಡ್ಗಿನ ಒಂದ ಶ್ರೀ ಸಾಯಿಬಾಬಾನ ಗುಡಿ ಹತ್ತತಿ. ಅದನ್ನ ನೋಡಾಕ್ ಮಾತ್ರ ಭಾರಿ ಮಸ್ತ್ ಐತಿ. ಈಗ ನೀವು ನೋಡಾಕತ್ತಿರಲ್ಲ ಹಿಂಗ ಇದು ಹೊರಗೆ ಹಿಂಗ್ ಕಾಣ್ತದಲ್ಲ, ಅಷ್ಟು ಚಂದ ಒಳಗ್ ಹೋಗಿ ನೋಡ್ರಿ. ಬೇಕಾದ್ರೆ ಒಂದ್ಸತಿ ಒಳಗ್ ನೋಡಿದ್ರಲ್ಲ ಶ್ರೀ ಸಾಯಿಬಾಬಾನ ಗುಡಿ ಹೆಂಗಿತ್ತಂತ ಇನ್ನೊಂದ್ ಏನಪ್ಪಾ ಅಂತಂತಂದ್ರ ನಾವು ಜಾಸ್ತಿ ಹೊತ್ತ ಯಾವ ಪ್ಲೇಸ್ ಒಳಗೂ ಅಷ್ಟು ಟೈಮ್ ಸ್ಪೆಂಡ್ ಮಾಡತ್ತಿಲ್ಲ. ಯಾಕಂತಂದ್ರೆ ಈಗ ನಂದು ಫಸ್ಟ್ ವ್ಲಾಗ್. ನನಗೆ ಹೆಂಗ್ ಮಾಡ್ಬೇಕ ಏನಂತ ಹೇಳಿ ಐಡಿಯಾ ಇಲ್ಲ. ಬಟ್ ನಾನು ಇಷ್ಟು ದಿನ ಏನೇನ್ ವ್ಲಾಗ್ ಮಾಡ್ಕೊಂತ ಬಂದಿದ್ನೆಲ್ಲ ಅಕೊಂಡು ಅದ್ರ ಮೇಲನ ಒಂದು ಐಡಿಯಾ ಇಟ್ಕೊಂಡ್ ನಾನು ವಿಡಿಯೋ ಮಾಡಾಕತ್ತೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತೈತಿ, ಅಡ್ಜಸ್ಟ್ ಮಾಡ್ಕೊರಿ. ಬರ್ತಾ ನಾನು ಅದನ್ನ ಏನೇನ ಎಲ್ಲಿ ಮಿಸ್ಟೇಕ್ ಆಗತ್ತಾವಲ್ಲ ಅದನ್ನ ಸರಿಪಡಿಸ್ಕೊತೀನಿ. ಇನ್ನ ನಾವು ಅಲ್ಲಿ ಸಾಯಿಬಾಬಾನ್ ನೋಡ್ಕೊಂಡ ಮುಂದ್ ಹೊಂಟಿದ್ದೆಲ್ಪ ಅಂತಂತಂದ್ರ ಬೆಳಗಾವಿಗೆ.
ಟೋಲ್ ನಾಕ ಅದು ಎಲ್ಲ ದಾಟಿ ಬಂದ್ಮೇಲೆ ನಾವು ಇನ್ನ ಬೆಳಗಾವಿ ಸಮೀಪ ಅದೀವಿ ಅಂತೇಳಿ ಅನ್ಕೊಂತಾನೆ ಕುಂತಿದ್ವಿ. ಆದ್ರೆ ನಾವು ಹೋಗ್ಬೇಕಂತ ಅನ್ಕೊಂಡಿದ್ದ ಪ್ಲೇಸಿಗೆ ನಾನು ಇದುವರೆಗೂ ಒಂದ್ಸತಿ ಹೋಗಿರ್ಲಿಲ್ಲ. ಆದ್ರೆ ಗೂಗಲ್ ಮ್ಯಾಪ್ ಪ್ರಕಾರ ನೋಡಿದ್ರೆ ನಾವು ಒಂದು ಬ್ರಿಡ್ಜ್ ದಾಟಿಕಾಸ ಆಮೇಲೆ ಹೋಗ್ಬೇಕಂತಿದ್ದ. ಆದ್ರೆ ನನಗೆ ಹೆವಿ ಕನ್ಫ್ಯೂಷನ್ ಇತ್ತ. ಆ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೋಬೇಕಂತೇಳಿ ಹಿಂದ್ ಕುಂತು ನಮ್ಮ ಇಬ್ರು ಮಂದಿ ತೀಡ್ ಪಂಡಿತರಿಗೆ ಕೇಳಿದೆ. ಅವರು ಒಂದೊಂದ್ಸತಿ ಏನಾಗ್ತತಿ ಗೂಗಲ್ ಮ್ಯಾಪ್ ಕರೆಕ್ಟ್ ತೋರಿಸ್ತತಿ, ಒಂದೊಂದ್ಸತಿ ಸರಿ ತೋರಿಸಂಗಿಲ್ಲ ಅನ್ಕೊಂತಾನೆ ನಾನು ಫಸ್ಟ್ ಬಂದು ಒಂದು ಬ್ರಿಡ್ಜಿಗೆ ಇಳ್ಸಕ್ ಹೋದ್ರೆ. ಆದ್ರೆ ಇಳಿಸು ಅಂತಂತಂದ್ರ ನಮ್ಮ ಹೆವಿ ಡ್ರೈವರ್ ಒಬ್ಬ ಏನ್ ಮಾಡಿದ ಅಂತಂದ್ರೆ ಇಂಡಿಕೇಟರ್ ಹಾಕದ ನನ್ನ ಹಂಗ ಹೈವೇ ಬಿಟ್ಟು ಕೆಳಗೆ ಇಳಿಸಕ್ ಹೋದ. ಆದ್ರ ಏನ್ ಬೆಳಗ್ಗೆ ಯಾರ ಮಕ ನೋಡ್ತೀವಿ ಅಂತಾನು ಸದ್ಯ ಮಟ್ಟಿಗೆ ಜಸ್ಟ್ ಮಿಸ್ ಆಗಿ ಉಳ್ಕೊಂಡ್ವಿ. ಯಾಕಂತಂದ್ರೆ ಹಿಂದ್ ಬಂದ್ ಕಾರ್ ಗಾಡಿ ಅವ್ ಕೊಟ್ಟಿದ್ರು ನೋಡಿದ್ರೆ ನಾವು ಹಾದಿ ಏನಾನ ಹಾಕಿದ್ವಿ. ಹಂಗೋ ಹಿಂಗ ಮಾಡಿ ಕಾಸ ಜೀವ ಉಳಿತಲ್ಲ ಅಂತ ಹೇಳಿ ಕಾಸ ಹೈವೇ ಬಿಟ್ಟು ಕೆಳಗೆ ಇಳಿಸಿದ್ವಿ. ಹೈವೇ ಬಿಟ್ಟು ಕೆಳಗೆ ಇಳಿಸಿದ್ಮೇಲೆ ನಮಗ್ ಗೊತ್ತಾಗಿದ್ದು ಏನಪ್ಪಾ ಅಂತಂದ್ರೆ ನಾವು ದಾರಿ ತಪ್ಪಿದ ಮಕ್ಕಳಾಗ್ಯಾವಿ ಅಂತ ಹೇಳಿ ಕಸ. ಯಾಕಂತಂದ್ರೆ ಇನ್ನು ನಾವು ಹೋಗ್ಬೇಕಂತ ಅನ್ಕೊಂಡಿದ್ ಪ್ಲೇಸಿಗೆ ಆಮೇಲೆ ಅದು ಬ್ರಿಡ್ಜ್ ಕ್ರಾಸ್ ಆಗ್ಬೇಕಂತ ಅನ್ಕೊಂಡಿದ್ ಇನ್ನು ಬಹಳ ದೂರ ಇರುತ್ತೆ. ಆದ್ರೆ ನಾವು ಸ್ಟಾರ್ಟಿಂಗ್ ಬರುವಂತ ಬ್ರಿಡ್ಜಿಗಿನ ನಾವು ಗಾಡಿ ಸೈಡ್ ಹಾಕಿದ್ವಿ. ಗಾಡಿ ಸೈಡ್ ಹಾಕೊಂಡು ಆಮೇಲೆ ನಮ್ ದೋಸ್ತನಂತೂ ನೀ ಏನ್ ಬ್ಯಾಡಪ್ಪ ಇನ್ನ ನಾನೇ ಡ್ರೈವ್ ಮಾಡ್ತೀನಿ ಅಂತೇಳಿ ಅವ್ನು ಹಿಂದ್ ಕುಂದ್ರಿಸಿ ನಾನೇ ಡ್ರೈವ್ ಮಾಡಕತ್ತೆ. ಇನ್ನ ಆಗ್ಲೇ ಆಗಿದ್ದ ಇನ್ಸಿಡೆಂಟ್ ನೆನೆಸ್ಕೊಂಡ್ರೆ ನಾವೇನ್ ಹೈವೇ ಹತ್ತು ಮನಸ್ಸಂತೂ ಮಾಡ್ಲಿಲ್ಲ. ಹಿಂಗಾಗಿ ನಾನೇ ಡ್ರೈವ್ ಮಾಡ್ಕೊಂತಾನೆ ಬಂದೆ. ಅಂತೂ ಇಂತೂ ಅವ್ರನ್ನ ಇವ್ರನ್ನ ಕೇಳಿ ಕಾಸನ ನಾವು ಹೋಗ್ಬೇಕಾದ್ರೆ ಡೆಸ್ಟಿನಿಗೆ ಅಂತೂ ಬಂದೀವಿ. ಇನ್ನ ಇಲ್ಲಿಂದ ನಮ್ಗೆ ಭಾಳ ಅಂತಂದ್ರೆ 3 ಕಿಲೋಮೀಟರ್ ಆಗ್ತತಿ. ಇದು ಮಾಂತೇಶ್ ನಗರ್ ಬ್ರಿಡ್ಜ್ ನಾವು ಕ್ರಾಸ್ ಮಾಡಿದ್ದೆ. ಇನ್ನೇನ್ ಸಮೀಪ ಬಂದ್ವಿ ಅನ್ನೋಷ್ಟೊಳಗ ನಮ್ ದೋಸ್ತ ಕೆರಿ ನೋಡಿದ ಹಿಂಗ್ ರಿಯಾಕ್ಟ್ ಮಾಡಕತ್ತ ಅಂತಂದ್ರೆ ಏನು ಯಾವತ್ತು ಕೆರಿನ ನೋಡಿಲ್ಲ ಅಂತ ಅನ್ನೋ ತರ ಮಾಡಕತ್ತ. ಏನು ಬೆಳಗ್ಗೆ ಎದ್ದು ಅಂದ್ರೆ ಜಳಕ ಮಾಡಿ ಬಂದಿತ್ತು ಅದು ಗೊತ್ತಿರ ಹಾಕಿಲ್ಲ ನನ್ಗೆ. ಕೆರೆ ನೋಡಿದ್ ಕೂಡ್ಲೆ ಅಂತಂದ್ರೆ ಗಾಡಿ ತರ್ಬಮ್ಮ ಸ್ವಲ್ಪ ನಿಂತು ಹೋಗುನು ವ್ಯೂ ಚಲೋ ಐತಿ ಅಂತ ಅನ್ನಕತ್ತ. ಆದ್ರ ಮೊದಲ ನಮ್ ತಲಿ ಹಾಪ್ ಆಗಿತ್ತ. ಯಾಕಂತಂದ್ರ ನಾವ್ ಒಂದು ತಾಸಿನೊಳಗನ ನಾವು ಹೋಗ್ಬೇಕಾದ ಪ್ಲೇಸಿಗೆ ಇವ್ರ ದೀಡ್ ಪಂಡಿತಗಳ ಮಾತು ಕೇಳಿ ಅಲ್ಲಿ ಸುತ್ತ ಹೊಡ್ದ ಇಲ್ಲಿ ಸುತ್ತ ಹೊಡ್ದ ನಾ ಬಂದ್ ಹತ್ಬೇಕಂತಂದ್ರ ಅರ್ಧ ತಾಸಿನ ಹಾದಿನ ಇವ್ರು ಏನಿಲ್ಲ ಅಂದ್ರು 2.5 ತಾಸು ಮಾಡಿ ಕೈ ಬಿಟ್ಟಿದ್ರು. ಹಿಂಗಾಗಿ ನಾನು ಇನ್ನ ಪ್ಲೇಸ್ ಬಹಳ ಕವರ್ ಮಾಡ್ಕೊಳ್ಬೇಕಲ್ಲ, ಹೋಗ್ಲಿ ಬಿಡ ಅಂತ ಹೇಳಿ ಕಾಸ ನಮ್ ದೋಸ್ತಗ ಅಷ್ಟ ಸಮಾಧಾನಲೆ ಹೇಳಿದ್ದೆ. ತಿಳ್ಕೊತಾನ ಅಂತ ಹೇಳಿ ಕಾಸ ಅವೇನ್ ತಿಳ್ಕೊಲಿಲ್ಲ. ಆದ್ರೂ ಒಂದ್ ರೌಂಡ್ ನನ್ನ ಕಡೆ ಪೂಜೆ ಮಾಡಿಸ್ಕೊಂಡ್ ಕಾಸ ನಾವು ನಮ್ ಡೆಸ್ಟಿನಿಗಂತೂ ಇನ್ನ ಒಂದ್ ಈಟ್ ಬಾಳ ದೂರ ಏನಿರಾಕಿಲ್ಲ, ಸಮೀಪನ ಬಂದಿವಿ. ಅಷ್ಟ ತನ್ಕೊಳ್ಳಿ ಅಂತಂದ್ರೆ ನಮ್ ದೋಸ್ತ ಸೈಲೆಂಟ್ ಆದ. ನಾನ್ ಅನ್ಕೊಂಡೆ ಏನ್ ಬೇಜಾರ್ ಮಾಡ್ಕೊಂಡನು ಅದ ಇದ ಅನ್ಕೊಂಡನ. ನಾನು ಏನು ಜಾಸ್ತಿ ಮಾತಾಡಕ್ ಹೋಗ್ಲಿಲ್ಲ, ಅವ್ನ್ ಕೇಳಕ್ ಹೋಗ್ಲಿಲ್ಲ. ಅಂತೂ ನಾವು ನೋಡ್ಬೇಕಂತ ಅನ್ಕೊಂಡಿದ್ದ ಪ್ಲೇಸಿಗಂತೂ ಸಮೀಪನ ಬಂದ್ವಿ. ಆಲ್ಮೋಸ್ಟ್ ಇನ್ನೊಂದು ಭಾಳ ಅಂತಂದ್ರೆ ಒಂದು 500 ಮೀಟರ್ ಅಷ್ಟ ಐತಿ. ಆದ್ರೆ ನನಗೆ ನಮ್ಮ ದೋಸ್ತಂದು ಒಂದು ಚಿಂತೆ ಇತ್ತು. ಯಾಕಂತಂದ್ರೆ ಆಗ್ಲೇ ಬೈಸ್ಕೊಂಡ ಸುಮ್ಮ ಅದ ಏನು
ಬೇಜಾರ್ ಮಾಡ್ಕೊಂಡು ಅನ್ಕೊಂಡನ ನಾನು ಅದನ್ನ ನನ್ನ ತಲೆ ಒಳಗೆ ಓಡಾಡ್ತಿದ್ದೆ. ಹೋಗ್ಲಿ ಬಿಡ ಮಾತಾಡ್ಸಿರ್ ಮತ್ತೆ ಏನಾರ ಒಂದ್ ನನ್ನಿಂದ ಅಂತೇಳಿ ನಾನು ಸುಮ್ಮನೆ ಸೈಲೆಂಟ್ ಆಗಿ ಹೊಂಟಿದ್ದೆ. ಆದ್ರ ನಮ್ ದೋಸ್ತುಗಳು ಹೆಂಗಂತಂದ್ರ ಸ್ವಲ್ಪ ನಾಚಿಕೆ ಬಿಟ್ಟು ನಿಂತವ್ರ ಅದಾರ. ಯಾಕಂತಂದ್ರ ನಾವ್ ಅಲ್ಲಿಂದನ ಅಲ್ಲಿ ಬೈಸ್ಕೊಂಡು ಸುಮ್ನೆ ಯಾರ ಆಗಿದ್ರೆ ಸುಮ್ನೆ ಆಗ್ಬಿಡ್ತಿದ್ರ. ಅವ್ರ ಆತರ ಏನಿಲ್ಲ. ಯಾಕಂತಂದ್ರ ದೇವಸ್ಥಾನ ಹೆಂಗೆಂಗ್ ಸಮೀಪ ಆಕೈತಲ್ಲ ಹಂಗಂಗ ಈ ನಮ್ ಮಕ್ಕಳು ಸ್ವಲ್ಪ ಜಾಸ್ತಿನ ಆಗಾಕತ್ತು. ಸ್ಮೈಲ್ ಮಾಡೋದು, ಆಮೇಲೆ ಕೈಕಿ ಹೊಡಿಯೋದು ಈ ತರ ಎಲ್ಲ ಊರೊಳಗನ ಸ್ಟಾರ್ಟ್ ಮಾಡಿದ್ರು ಇವ್ರು. ನಾನ್ ಅನ್ಕೊಂಡೆ ದೇವಸ್ಥಾನಕ್ ಹೊಂಟಾರಲ್ಲ ಅದು ಎಕ್ಸೈಟ್ಮೆಂಟ್ ಒಳಗನ ಏನೋ ಹುಡುಗರು ಖುಷಿ ಆಗಿದಾರ ಬಿಡಪ್ಪ ಅನ್ಕೊಂಡು ನಾನು ಸುಮ್ಮನೆ ಆಗಿದೆ. ಯಾಕಂದ್ರೆ ಬೈದಿದ್ನಲ್ಲ ಅದು ಒಂದು ನನಗೆ ಬೇಜಾರಾಗಿದೆ. ಹೋಗ್ಲಿ ಬಿಡ ಅಂತ ಹೇಳಿ ನಾನು ಇವ್ರು ಮಾಡೋದೆಲ್ಲ ಮಾಡ್ಕೊಂಡ ನಾನು ಸುಮ್ಮನೆ ಬೈಕ್ ಹೊಡಾಕತ್ತಿದ್ದೆ. ಇವ್ರು ನೋಡಿದ್ರೆ ಸ್ವಲ್ಪ ಅತಿನೇನ ಮಾಡಾಕತ್ತಾರ. ಹೆಂಗಪ್ಪಾ ಅಂತಂತಂದ್ರ ಈ ಕೋಲ್ಗೇಟ್ ಕಂಪ್ನಿಯವ್ರು ಏನಾದ್ರು ಇವ್ರು ಕರೆದ ಆಡ್ ಕೊಡ್ತಾರ ಅನ್ನೋ ರೇಂಜ್ಗೆ ಇವ್ರು ಹಲ್ ತೆಗಿಯಾಕತ್ತಿದ್ರ. ನಾನು ಇದೆಲ್ಲ ಸ್ವಲ್ಪ ಬ್ಯಾರೇನೋ ಹೊಂಟತ್ತಲ್ಲ ವೇ ಅಂತ ಅನ್ಕೊಳ್ಳಿ ಅಂತಂದ್ರ ಆಮೇಲೆ ನನಗೆ ಗೊತ್ತಾಯ್ತು ಇವ್ರ ಆ ದೇವ್ರಿಂದ ಹೋಗಿ ಹೊಳ್ಳಿ ಬರ್ತಾ ಇರೋ ಹೆಣ್ಣು ದೇವ್ರುಗಳು ನೋಡಿ ಕಾಸ ಇವ್ರು ಸ್ಮೈಲ್ ಮಾಡತ್ತಾರ ಅಂತ ಹೇಳಿ ಕಾಸ ನನಗೆ ಇದೆಲ್ಲ ನೋಡಿ ಅನ್ಸಿತ್ ಏನಪ್ಪಾ ಅಂತಂತಂದ್ರ ಮೊದ್ಲ ನಮ್ ಟೈಮ್ ಸರಿ ಇಲ್ಲ. ಏನಾರ ಒಂದ್ ಮಾಡಕ್ ಹೋದ್ವಿ ಅಂತಂದ್ರ ಹನ್ನೆರಡ್ ಅಂತದ್ರದಾಗ ಇವ್ರನ್ನ ಕರ್ಕೊಂಡ್ ಬಂದಿನಿ ಅಂತಂತಂದ್ರ ಮೊದಲ್ ನನಗ್ ಗೊತ್ತಿಲ್ಲ. ಇವ್ರು ಕೊಡೋ ವಿಕೃತವಾದ ನಗುಗ ಯಾವ್ದಾದ್ರು ಒಂದ್ ಹೆಣ್ಣು ದೇವ್ರು ಗಾಡಿ ತರ್ಬಿಸಿ ಈ ನನ್ ಮಕ್ಕಳನ್ನ ತರ್ಬಿಸಿ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡೋದಲ್ದ ಮತ್ತೊಳ್ ಇರ್ಲಿ ಅಂತ ಹೇಳಿ ಕಾಸ ಗುಂಪಲ್ಲಿ ಗೋವಿಂದ ಅನ್ನೋ ನನಗ ಸತಿ ಎಲ್ಲಿ ಪ್ರಸಾದ ಕೊಡ್ಸ್ಯಾರ ಅನ್ನೋದು ಒಂದ ಹೆದರಿಕೆ ಬಾಳ ಹತ್ತಿತ್ತ. ಹಂಗ ಹಿಂಗ ಮಾಡಿ ನಮ್ ದೋಸ್ತರ್ಗನ ಹಂಗ್ ಮಾಡ್ಬೇಡ್ರಪ್ಪ ಅಂತ ಹೇಳಿ ಕಾಸ ನಾನು ಸಮಾಧಾನ ಮಾಡಿದೆ. ಅವ್ರೇನ್ ನನ್ ಮಾತು ಕೇಳಿಲ್ಲ. ಆದ್ರೂ ಹೋಗ್ಲಿ ಬಿಡ ಅಂತ ಅನ್ಕೊಂಡ್ ಕಾಸ ಏನ್ ಆಗಿದ್ದಾಗ್ಲಿ ಅಂತ ಹೇಳಿ ಕಾಸ ನಾವಂತೂ ನಮ್ಮ ಮುಂದೆ ಹೊಂಟಿವಿ. ಇಲ್ಲಿಗ್ ಬಂದ್ಮೇಲಂತೂ ನಮ್ಮ ಹುಡುಗರ್ನ ಕಂಟ್ರೋಲ್ ಮಾಡೋದಂತೂ ಬಹಳ ಕಷ್ಟ ಆತ. ಯಾಕಂತಂದ್ರ ಒಬ್ಬ ನೋಡಿದ್ರೆ ದೇವ್ರ ಬಂದಂಗ್ ಮಾಡ್ತಾನ, ಇನ್ನೊಬ್ಬ ನೋಡಿದ್ರೆ ದೇವ್ ಬಂದಂಗ್ ಮಾಡಾಕತ್ತಾನ. ಇಬ್ರು ಕೂಡಿ ಚೀರಾಡಾಕತ್ತ ಬಿಟ್ರು. ಇನ್ನು ಹೋಗ್ಲಿ ಬಿಡಪ್ಪ ಏನಾದ್ರ ಅಂದಿಯ ಸುಮ್ನ ಅವ್ರೆಲ್ಲಾ ಬೇಜಾರ್ ಮಾಡ್ಕೊತಾರ ಅಂತ ನಾ ತಡ್ಕೊಂಡೆ. ಆದ್ರ ನನ್ ಮಕ್ಳು ಏನ್ ಕೇಳಿಲ್ಲ. ಯಾವಾಗ ಯಾರ ಕಡೆಯಿಂದ ಬಿಡಿಸ್ತಾರ ಅನ್ನೋದು ನನಗೂ ಗೊತ್ತೂನು ಆಗದ್ರಿಕಿಲ್ಲ. ಹಂಗೋ ಹಿಂಗೋ ಮಾಡಿ ಕರ್ಕೊಂಡ್ ಬಂದಿನಿ ಅಂತಂದ್ರ ಒಂದು ಬಾಂಡ ಧೈರ್ಯ ಮಾಡಿ ಕಾಸ ನಾನು ಹಂಗ ಮುಂದ್ ನಡೆದ ಬಿಟ್ಟೆ. ಕೊನೆಗೂ ನಾವು ರೀಚ್ ಆಗ್ಬೇಕಾದ ಪ್ಲೇಸ್ ಅಂತೂ ರೀಚ್ ಆಗೇ ಬಿಟ್ಟಿವಿ. ಇವಾಗ ನಿಮ್ಗೆ ಸ್ವಲ್ಪ ಐಡಿಯಾ ಅಂತೂ ಬಂದಿರ್ತೈತಿ ಯಾವ ಪ್ಲೇಸಿಗೆ ಬಂದ ಅಂತೇಳಿ. ಇದ ನೋಡ್ರಿ ನಮ್ಮದ ಎರಡನೇ ಪ್ಲೇಸ್ ಯಾವ್ದಪ್ಪಾ ಅಂತಂತಂದ್ರ ಬೆಳಗಾವಿ ಅಂತಲ್ಲಿರುವಂತ ಕನಬರಗಿ ಗವಿಸಿದ್ದೇಶ್ವರ ದೇವಾಲಯ ಅಂತ ಹೇಳಿ ಕಾಸ. ಇಲ್ಲಿ ಆಲ್ಮೋಸ್ಟ್ ಎಲ್ಲಾರು ಇನ್ಸ್ಟಾಗ್ರಾಮ್ ಒಳಗ ಇದ್ರೊಳಗ ನೋಡಿರ್ತೀರಿ. ಆದ್ರೂ ನಮ್ ಬಜೆಟ್ ಪ್ಲಾನ್ ಒಳಗ ಇದು ಪ್ಲೇಸ್ ಐತಿ. ಯಾಕಂತಂದ್ರ ನೋಡಾಕ ಮಸ್ತ್ ವ್ಯೂನು ಐತಿ.
ಸ್ಟಾರ್ಟಿಂಗ್ ಬಂದ್ ನಾವ್ ರೀಚ್ ಆಗಿ ದ್ವಾರ ಬಾಗ್ಲ ನೋಡಿ ಆಮೇಲೆ ನಂದಿನ್ ನೋಡಿ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರ ಹೆವಿ ಭಕ್ತಿ ಮನೋಭಾವ ಬರಾಕತ್ತೈತ. ಯಾಕಂತಂದ್ರ ಪ್ಲೇಸ ಒಂಥರ ಐತಿ. ಆದ್ರ ಬರ್ತಾ ಬರ್ತಾ ಏನಾಯ್ತಪ್ಪ ಅಂತಂದ್ರ ನಾವ್ ಮೆಟ್ಲ ಹತ್ತಿ ಹೆಂಗ್ ಮುಂದ್ ಹೋಗ್ತಿವಲ್ಲ ಇದು ನಮ್ಗೆ ಯಾವ ತರ ಫೀಲ್ ಕೊಡಾಕತ್ತಿ ಅಂತಂತಂದ್ರ ಕಾಶ್ಮೀರ್ ಕಡೆ ಆಮೇಲೆ ಮಂಗೋಲಿಯಾ ಕಡೆ ಆ ಬೆಟ್ಟದ ಮೇಲೆಲ್ಲ ದೇವಸ್ಥಾನಗಳು ಇರ್ತಾವಲ್ಲ ಆ ತರ ಫೀಲ್ ಕೊಡಾಕತ್ತಿ. ಯಾಕಂತಂದ್ರ ನಾನು ಹೋಗಿಲ್ಲ, ಹಂಗ ಜಸ್ಟ್ ನೋಡಿ ವಿಡಿಯೋ ನೋಡಿದ್ದನ್ನ ನಾನು ನಿಮ್ಗೆ ಹೇಳಾಕತ್ತೀನಿ. ಆ ತರ ಅಂತೂ ಫೀಲ್ ಕೊಡಾಕತ್ತ. ಅದ ತರ ನಿಮ್ಗೂ ಫೀಲ್ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಇದಕ್ಕ ಸ್ವಲ್ಪ ಮ್ಯೂಸಿಕ್ ನ BGM ನ ಬ್ಯಾರೆ ತರ ಆಡ್ ಮಾಡಿದ್ವಿ. ನೋಡ್ರಿ ಈ ತರ ಮ್ಯೂಸಿಕ್ ನನಗಂತೂ ಚಲೋ ಅನಿಸ್ತ. ಆದ್ರ ನಿಮ್ಗೆ ಹೆಂಗ್ ಅನಿಸ್ತು ಅಂತೂ ಗೊತ್ತಿಲ್ಲ. ಆ ತರ ಏನಾದ್ರ ಬ್ಯಾಡ್ ಅನ್ಸಿದ್ರೆ ಕಮೆಂಟ್ ಹಾಕ್ರಿ, ನೋಡುವ. ಮತ್ತೆ ಇನ್ನೊಂದ್ಸತಿ ಈ ತರ ಮಿಸ್ಟೇಕ್ ಆಗದಂಗ್ ನೋಡ್ಕೊತೀವಿ. ಒಂದ್ಸತಿ ನೋಡ್ಕೊಂಡ್ಬಿಡ್ರಿ ನೀವು. ನೋಡಿದ್ರಲ್ಲ ಹೆಂಗಿತ್ತು ಅಂತ ಹೇಳಿ ಕಾಸ. ಈ ದೇವಸ್ಥಾನದ ಬಗ್ಗೆ ನಾವ್ ಹೇಳ್ಬೇಕಪ್ಪ ಅಂತಂತಂದ್ರ ಈ ದೇವಸ್ಥಾನ ಬಂದ್ಬಿಟ್ಟು 156 ವರ್ಷಗಳಿಂದ ಹಳೇದೈತಿ. ಅದಕ್ಕಿಂತ ಜಾಸ್ತಿ ಇರ್ಬೋದು, ಆದ್ರೆ ಇಲ್ಲಿ ಜನ ಹೇಳೋ ಪ್ರಕಾರ ಇದು ಬಂದ್ಬಿಟ್ಟು 156 ವರ್ಷಗಳಷ್ಟು ಹಳೇದೈತಿ. ಇನ್ನು ಈ ದೇವಸ್ಥಾನದ ಮಹತ್ವ ಏನಪ್ಪಾ ಅಂತಂತಂದ್ರೆ ಈ ದೇವಸ್ಥಾನದ ಲಿಂಗ ಬಂದ್ಬಿಟ್ಟು ಉದ್ಭವ ಲಿಂಗ ಐತಿ. ಇನ್ನು ಇದಕ್ಕ ಗವಿಸಿದ್ದೇಶ್ವರ ಅನ್ನೋದು ಯಾಕಪ್ಪ ಹೆಸರು ಬಂದೈತಿ ಅಂತಂದ್ರೆ ಮೊದಲೆಲ್ಲ ಇಲ್ಲಿ ಸಂತರು, ಜಂಗಮರು, ಯೋಗಿಗಳು, ಆಮೇಲೆ ಸಿದ್ಧಿ ಪುರುಷರು ಇಲ್ಲಿ ಸಿದ್ಧಿ ಪಡ್ಕೊಳ್ಳೋ ಸಂಬಂಧ ಧ್ಯಾನ ಅದು ಎಲ್ಲ ಮಾಡಿದ ಅವರು ಸಿದ್ಧಿ ಪಡ್ಕೊಂಡ್ರಂತ. ಹಂಗಾಗಿ ಈ ಪ್ಲೇಸಿಗೆ ಏನಪ್ಪಾ ಅಂತಂತಂದ್ರ ಗವಿಸಿದ್ದೇಶ್ವರ ಅಂತ ಹೇಳಿ ಹೆಸರು ಬಂದೈತಿ. ಅದ್ರ ಸಂಬಂಧಾಗಿ ನೋಡ್ರಿ, ನೀವು ಈ ಪ್ಲೇಸಿಗೆ ಏನಾರು ಬಂದ್ರಿ ಅಂತಂತಂದ್ರ ನಿಮ್ಗ ಬಾಳ ನೆಮ್ಮದಿ ಅನಿಸ್ತತಿ. ಯಾಕಂತಂದ್ರ ಒಳಗ್ ಹೋದ್ರಿ ಅಂತಂದ್ರ ಫುಲ್ ಪೀಸ್ಫುಲ್ ಅಂತ ಅನಿಸ್ತತಿ. ಆಮೇಲೆ ಮೇಲ್ಗಡೆ ನೋಟ ನೋಡ್ರಿ ನಿಮಗದು ಒಂಥರ ಬಾಳ ಚಲೋನ ಅಂತ ಅನಿಸ್ತತಿ. ಇಲ್ಲಿ ಮೇಲೆ ಗ್ಯಾಲರಿ ಒಳಗ್ ನಿಂತ್ ನೋಡಿದ್ರೆ ನಿಮ್ಗೆಲ್ಲಾ ಕಾಣ್ತತಿ. ಆಮೇಲೆ ನೀವು ಫ್ಯಾಮಿಲಿ ಜೋಡಿ ಏನಾರ ಬಂದಿರಿ ಅಂತಂತಂದ್ರ ಅಲ್ಲೇ ಸಣ್ಣ ಹುಡುಗರ್ಗೆ ಆಟ ಆಡಕ್ ಆಯ್ತು. ಅಲ್ಲೆಲ್ಲ ಆಟ ಆಡಕ ಪಾರ್ಕ್ ಟೈಪ್ ಐತಿ. ಆಮೇಲೆ ನೀವು ಏನಾದ್ರು ಆರಾಮಾಗಿ ಕೂತ್ಕೋತೇನೆ ಅಂತಂದ್ರು ನಡೀತೈತಿ. ಆ ತರ ಒಂದ್ ಪ್ಲೇಸ್ ಐತಿ. ಆಗ್ಲೇ ವಿಡಿಯೋದಾಗ ತೋರಿಸ್ದಂಗೆನೆ. ಇನ್ನ ನಡ್ರಿ ನಮ್ದ ಇಲ್ಲಿಂದ ನೆಕ್ಸ್ಟ್ ಫೈನಾನ್ಸ್ ಆಗಿದ್ದಂತಂದ್ರ 3rd ಪ್ಲೇಸಿಗೆ ಅದೊಂದ್ ನೋಡ್ಕೊಂಡ್ ಬಿಡೋಣಂತ. ಅಂತೂ ಇಂತೂ ಟೈಮ್ ಬಾಳ ಆಗಿತ್ತ. ಹೆಚ್ಚು ಕಡಿಮೆ ಸಂಜೆ 4 ಗಂಟೆ ಆಗಿತ್ತ. ಯಾಕಂತಂದ್ರೆ ಇದು ಒಂದು ಲಾಸ್ಟ್ ಪ್ಲೇಸ್ ಇತ್ತು. ಆಮೇಲೆ ಇನ್ನೆರಡು ಪ್ಲೇಸ್ ನಿಮ್ಗೆ ತೋರಿಸ್ಬೇಕಂತ ಮಾಡಿದ್ವಿ. ಕಿತ್ತೂರು ರಾಣಿ ಚೆನ್ನಮ್ಮನ ಕೋಟೆ, ಆಮೇಲೆ ರಾಕ್ ಗಾರ್ಡನ್. ಆದ್ರೆ ನಾವು ಕನಕಗಿರಿಗೆ ಹೋಗ್ಬೇಕು, ಹೋಗಿ ಬರ್ಬೇಕಂತಂದ್ರನ ಬಾಳ ಹೊತ್ತಾಗ್ಬಿಡ್ತ. ಹಂಗ ಹಿಂಗ ನಾವು ಕೊನೆದಾಗಿ ಬಂದ ಇದೊಂದ್ ಪ್ಲೇಸ್ ತೋರಿಸ್ಬೇಕಂತ ಹೇಳಿ ಇದನ್ ಮಾಡಿದ್ವಿ. ಆದ್ರ ಇದೇ ಗ್ಯಾಪ್ ಒಳಗ ನಮ್ ದೋಸ್ತ ನಮ್ಗೆ ಕ್ಯಾಮ್ರಾ ರೋಡ್ ಹಿಡಿಯೋ ಅಂತಂದ್ರ ಬೇಲಿಗೆಲ್ಲ ತೋರ್ಸಕತ್ಬಿಟ್ಟ. ನೋಡ್ಕೊಳ್ಳಿ ಅಂತ ಹೇಳಿ ನಾನು ಆ ಟೈಮ್ ಒಳಗ್ ನೋಡ್ಲಿಕ್ಕಿಲ್ಲ. ಬಟ್ ನನಗೂ ಏನ್ ಹೇಳಕ್ ಬರುದಿಲ್ಲ. ಹೆಂಗು ಒಟ್ ಹೇಳ್ತಿದ್ದಾನಲ್ಲ ಅಷ್ಟಾದ್ರು ಮಾಡಿದಾನ ವಿಡಿಯೋ ಅಂತ ಅನ್ಕೊಂಡೆ ನಾನು ಆಡ್ ಮಾಡ್ಬಿಟ್ಟೆ. ಈಗ ಬರ್ರಿ ಲಾಸ್ಟ್ ನಿಮಗ ನಾವು ಕರ್ಕೊಂಡ್ ಬಂದಂತ ಪ್ಲೇಸ್ ಎಲ್ಲಿಪಾ ಅಂತಂತಂದ್ರ MK, エム ಕೆ ー ಹುಬ್ಳಿ ಹತ್ರ. エム ಕೆ ー ಹುಬ್ಳಿ ಹತ್ರ 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 ಎಮ್ ಕೆ ಹುಬ್ಳಿ ಹತ್ರ.
ಅಂತೂ ನಾವು ಕೊನೆಯದಾಗಿ ನೋಡ್ಬೇಕಂತ ಅನ್ಕೊಂಡಿದ್ದ ದೇವಸ್ಥಾನಕ್ಕೆ ಅಂತ ಹೇಳಿ ಬಂದಿವ್ರಿ. ಇದು ನೋಡ್ರಿ ಅಲ್ಲಿ ಕಾಣಕತ್ತಲ್ಲ ಅದೇ ದೇವಸ್ಥಾನ. ಇದು ನಿಮ್ಗ ಹೆಂಗ್ ಕಾಣ್ತತೆ ಅಂತಂದ್ರ ಹೆಚ್ಚು ಕಡಿಮೆ ಅನ್ನಕೇನ ಇದ ದೇವಸ್ಥಾನ ಹೆಂಗೈತಿ ಅಂತಂದ್ರ ಕೂಡಲ್ ಸಂಗಮ ಒಳಗ ಬಸವಣ್ಣವರ ಐಕ್ಯವಾದ ಸ್ಥಳ ಐತಲ್ಲ, ಸೇಮ್ ಟು ಟೈಮ್ ಅದ ಪ್ಯಾಟ್ರನ್ ಒಳಗನ ಇದು ದೇವಸ್ಥಾನನೂ ಕಟ್ಟಿದ್ದಾರೆ. ನೋಡ್ರಿ ಒಂದ್ಸತಿ ಒಳಗ್ ಹೋಗಿ ನೋಡ್ಕೊಂಡ್ ಬರ್ತೈತಿ. ಮಲಪ್ರಭಾ ನದಿ ಸುತ್ತುವರಂತ ಈ ದೇವಸ್ಥಾನ ಬಂದ್ಬಿಟ್ಟು ಬಸವಣ್ಣವರ ಧರ್ಮಪತ್ನಿಯಾದಂತ ಶ್ರೀ ಗಂಗಾಂಬಿಕೆ ಅವರ ಐಕ್ಯವಾದ ಸ್ಥಳ. ಇಲ್ಲಿ ನೋಡ್ರಿ ಈ ದೇವಸ್ಥಾನ ಸುತ್ತವರೆದಂತ ನದಿ ಯಾವ್ದಪ್ಪಾ ಅಂತಂದ್ರ ಮಲಪ್ರಭಾ ನದಿ. ಈ ಮಲಪ್ರಭಾ ನದಿ ಹೆಂಗಪ್ಪಾ ಅಂತಂದ್ರ ಇದು ಸೀದಾ ಹೋಗಿ ಕೂಡಲ ಸಂಗಮನು ಸೇರ್ತತಿ. ಹಂಗ ಇದು ದೇವಸ್ಥಾನದ ಒಳಗ್ ವ್ಯೂ ಹೆಂಗೈತಿ ನೋಡ್ಕೊಂಡ್ ಬರಂಬರ್ರಿ. ಮೇಲಿಂದ ನೋಡಿದ್ರೆ ನಿಮ್ಗ ಈ ತರ ಕಾಣಿಸುತ್ತೆ ಒಳಗ ದೇವಸ್ಥಾನ. ಆಮೇಲೆ ಇದು ಹೆಂಗಂತಂದ್ರೆ ಕೂಡಲ್ ಸಂಗಮ ಇದಕ್ಕ ಯಾವ್ದೇ ತರದ ಮೇನ್ ಡಿಫ್ರೆನ್ಸ್ ಅಂತ ಏನಿಂದ ಕಂಡ ಇಲ್ಲಿ ದೇವಸ್ಥಾನದೊಳಗಂತಂತೂ ನಾವಂತೂ ಜಾಸ್ತಿ ನಿಂದ್ರಿಲ್ಲ. ಯಾಕಂತಂದ್ರ ಕೈಯಾಗ ಕ್ಯಾಮ್ರಾ ಅಂತ ತಗೊಳ್ಳಿ ಅಂತಂದ್ರ ಅಲ್ಲಿ ನಮ್ಗೇನ್ ಬಾಳ ಹೊತ್ತ ನಿಂತಿರ್ಲಿಲ್ಲ. ಹಂಗಾಗಿ ಕೂತ್ಕೋತೇನೆ ಅಂದ್ರೆ ಕೂತ್ಕೋರಿ, ಆದ್ರ ವಿಡಿಯೋ ಫೋಟೋ ಮಾಡ್ತೇನಿ ಅಂತಂದ್ರೆ ಇಲ್ಲಿ ನಿಂದ್ರಾಕ್ ಹೋಗ್ಬೇಡ್ರಿ ಅಂತ ಹೇಳ್ಕಸ ಅಲ್ಲಿ ಅವ್ರು ಮೇಂಟೆನೆನ್ಸ್ ದವ್ರು ಸ್ವಲ್ಪ ಹೇಳಕತ್ರ. ಹಿಂಗಾಗಿ ನಾವು ಅಲ್ಲಿ ಒಳಗೆ ನಿಂದ್ರಿಲ್ಲ. ಹಂಗ ಬಂದ್ ಕಾಸ ಟೈಮ್ನು ಆಗಿತ್ತಲ್ಲ, ಹಂಗ ನೋಡೋಣ ಅಂತ ಹೇಳ್ಕಾಸ ಮತ್ತೊಂದ್ಸತಿ ಈ ಕಡೆ ಸುತ್ತ ಹಾಸಿ ಹೋಗ್ಬೇಕಂತ ಹೇಳಿ ಬಂದ್ವಿ. ಆದ್ರ ಈವ್ನಿಂಗ್ ಟೈಮ್ ಅಲ್ಲ, ಸೊ ಸ್ವಲ್ಪ ವ್ಯೂನು ಬಾರಿ ಮಸ್ತ್ ಕಾಣಕತ್ತಿತ್ತ. ಅದಕ್ಕಾಗಿ ಇರ್ಲಿ ಅಂತ ಒಂದ್ ಶೂಟ್ ಮಾಡ್ಕೊಂಡಿವಿ. ಶೂಟ್ ಮಾಡ್ಕೊಂಡ್ ಕಾಸ ಇದಾದ್ಮೇಲೆ ಟೈಮ್ನು ಆಗಿತ್ತಲ್ಲ, ಹಿಂಗಾಗಿ ಮತ್ತಷ್ಟು ಲೇಟ್ ಆಕೈತಿ ಅಂತ ಹೇಳ್ಕೊಂಡು ನಾವ್ ಇಲ್ಲಿಂದ ಹೊರಟ್ವಿ. ಇಷ್ಟೆಲ್ಲ ಸುತ್ತಾಡಿ ಬರ್ಬೇಕು. ಅದ್ರೊಳಗ ನಮ್ಮ ಒಂದು ಹೊಟ್ಟಿಸದ ಹಾವ ಆಗಿದ್ವು. ಯಾಕಂತಂದ್ರೆ ಬೆಳಗಿಂದ ನಾವು ತಿಂತಿರ್ಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದು ನಾನ್ ವೆಜ್ ತಿನ್ಬಾರ್ದು ಅಂತ ಹೇಳ್ತಾರ, ಆದ್ರೂ ನಮ್ ದೋಸ್ತರು ಕೇಳಿಲ್ಲ, ಇರ್ಲಿ ಅಂತ ಹೇಳಿ ಫಸ್ಟ್ ನಾನ್ ವೆಜ್ ಆರ್ಡರ್ ಮಾಡಿ ತಿಂದಿವಿ. ಇನ್ನ ಕೊನೆಯದಾಗಿ ಏನ್ ಹೇಳೋದಪ್ಪ ಅಂತಂತಂದ್ರ ಬಜೆಟ್. ಯಾಕಂತಂದ್ರ ನಮ್ದು ಲೋ ಬಜೆಟ್ ಟ್ರಾವೆಲಿಂಗ್ ಅಲ್ಲ, ಸೊ ಹಂಗಾಗಿ ನಂದು ಒಬ್ಬಂದ ಟೋಟಲ್ ಆಗಿ ಖರ್ಚು ಹೇಳ್ಬೇಕಂತಂದ್ರ 3 ಜನ ಸೇರಿ 300 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ವಿ. ಆಮೇಲೆ ಒಬ್ಬೊಬ್ರದ್ದು ಊಟದ್ದು ಏನಿಲ್ಲ ಅಂತಂದ್ರೆ 200 ರುಪೀಸ್. ಟೋಟಲ್ ಆಗಿ ನಂದು ಹೋಗಿದ್ದೆ ಅಂತಂದ್ರೆ 300 ರೂಪಾಯಿ. ಸೊ ಇಲ್ಲಿಗೆ ನಮ್ ಬ್ಲಾಗ್ ಕಂಪ್ಲೀಟ್ ಆಗುತ್ತೆ. ಸೊ ನಿಮ್ಗೇನಾದ್ರೂ ನನ್ನ ವಿಡಿಯೋ ಅಥವಾ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ಹಂಗೆ ಬೆಲ್ ಐಕನ್ ಒತ್ತಿರಿ. ಆಮೇಲೆ ಸಿಗೋಣ ಫ್ರೆಂಡ್ಸ್, ನಮಸ್ತೆ.